ಇಲ್ಲ. ಏನು ಕತೆ ಹೊಟ್ಟೆ ತುಂಬ್ತಾ ಇಲ್ಲ ನನ್ನ ಕೈ ಊಟ. ಯಾಕೆ ಇವ್ನು ಈ ಪಾಠಗಳು ಬೀಳ್ತಾವನೆ? ಲೇ ವಿಹಾನು, ಯಾಕೋ ನನ್ನ ಪ್ರಾಣ ಹಿಂಗೆ ತಿಂತಾ ಇದೆಯಲ್ಲೇ? ಹಾಂ, ತಿನ್ನಿಸ್ತಾನೆ ಇದ್ದೀನಲ್ಲ, ಬುವ ಬುವ ಅಂತ ಇದೆಯಲ್ಲ, ಯಾಕೋ ವಿಹಾನು? ಸರೋಜ ಬುವ ಮಾಡಿಲ್ಲ ಮನೆ. ಬಾ ಎತ್ಕೊಂತೀನಿ ಬಾ. ಅಲ್ಬಾರ್ದು ಸುಮ್ಮನೆ ಮಾಡ್ತಾವಳೆ ಮೋ ಸರೋಜಮ್ಮ. ಯಾವಾಗಲೇ ಅವ್ನು ತಿನ್ನಿಸ್ತಾನೆ ಇದ್ದೀನಿ, ಆದ್ರೂ ಅವ್ನು ಹೊಟ್ಟೆಸು ಅಂತಾನೆ. ನಾನೇ ನಮ್ಮಲ್ಲಿ ಅದು ಯಾವ ಮನ್ಸಿಂದ ಅಡುಗೆ ಮಾಡ್ತೀಯ ಒಬ್ಬೊಬ್ರು ಕೈಗೆ ಹಂಗೆ. ಸರಿ, ಸಾಯಂಕಾಲ ಕೆಲಸದಿಂದ ಬರೋವಾಗ ಹೋಲ್ಸೇಲ್ ಅಂಗಡಿಗೆ ತರ್ತೀನಿ ಮಗನೆ. ಬಿಸ್ಕೆಟು ಎಲ್ಲನೂ ಚೆನ್ನಾಗಿರೋವ ಬೇಕ್ರಿ ಒಳಗೆ ಹೋಲ್ಸೇಲ್ ಅಂಗಡಿಗೆ ತಗೊಂಬಂದ್ಬಿಡ್ತೀನಿ. ಕಿತ್ಕು ಇವಾಗ ನಿಂಗೆ ಅಂಗಡಿಗೆ ಹೋಗಿ ತಂದ್ಕೊಡೋರು ಯಾರವ್ರಮ್ಮ? ಬಿಸ್ಕೆಟು, ಚಾಕ್ಲೇಟು, ಕುರ್ಕುರೆ ಎಲ್ಲ ತಗೊಂಬರ್ತೀನಿ. ಸುಮ್ಮನೆ ಅಳ್ಬಾರ್ದು, ನಾನು ಮುದ್ದು ಅಳ್ಬಾರ್ದಮ್ಮ. ಸಾವಿತ್ರಮ್ಮನ್ ಬೇಕಾ? ನೋಡ್ದೇನಾ ಇವನ ಕಂತ್ರಿ ನನ್ನ ಮಗನ? ನಿಮ್ಮ ಅಮ್ಮನ ಕೇಳ್ತಾ ಇರೋದ? ಮಾಡಿ ತುರ್ತಾನೆ ಇದ್ದೀನಿ ಗಂಟ್ಲಕಾನ. ತಿರ್ಗಾ ಸಾವಿತ್ರಿ ಅಂತ ನೀವನು. ಅಯ್ಯಯ್ಯ, ಇನ್ನು ಎಲ್ಲಿ ಪ್ರೀತಿ ಸಿಗ್ತದ ಅಲ್ಲಿರ್ತಾರಮ್ಮ. ನೀನು ಹಿಂಗೆ ಸಿಡಿ ಅನ್ಕೊಂಡು ಮಗುಗೆ ಅಡುಗೆ ಮಾಡಾಕಿದ್ರೆ ಅದು ಒಟ್ಟಿಗೆ ಹಿಡಿಬೇಕಲ್ಲ. ನೋಡ್ದೇನಾ ಬೀಳ್ತಾವೆ ಏಟಿಗ್ಲಿ ಉಂಟ? ಹೌದು, ಎಲ್ಲಿ ಯಜಮಾನ್ರು ಕಾಣಿಸ್ತಾನೆ ಇಲ್ಲ. ಏನೋ ನಮ್ಮ ಅಣ್ಣ ಕೆಲಸ ಇದೆ ಅಂತ ಫೋನ್ ಮಾಡಿದ್ದಂತೆ, ಅದಕ್ಕೆ ಹೋಗೋಣ ಮುಂದೆ ಮಗನು. ಅಲ್ಲಿಗೆ ಹೋಗೋಣ, ಇನ್ನೆಲ್ಲಿಗೆ ಹೋಗೋಣ? ಹೋಗಪ್ಪ, ನಂಗೆ ಅವನ ಹತ್ರ ಹೇಗ ಕಾತಾ ಇಲ್ಲ ಅವನ ಹತ್ರ. ನಂಗೆ ಈ ಮಧ್ಯೆ ನಳಪಾಕ ಇಳಿಸಿಲ್ಲ ಅಂದ್ರೆ ಬಾಯ್ ಬಡ್ಕೊಂಡು ನಿಂತ್ಕೊಂತಾಳೆ. ಇಳಿಸ್ತಾ ಇದ್ದೀನಿ ನಳಪಾಕ. ಮಾಡಿ ನಿಮ್ಮ ಆಸೆ ನೆರವೇರಿಲ್ಲ ಅಂದ್ರೆ ಆಗ್ತದ? ನಿಮ್ಮ ಆಸೆ ಏನು? ನಮ್ಮ ಅಮ್ಮನು ಮನೆ ಬಿಟ್ಟು ಹೋಗ್ಬೇಕು, ನೀನು ನಿಮ್ಮ ಅತ್ತೆ ಆರಾಮಾಗಿರ್ಬೇಕು. ಇದೇ ತಾನೇ ನಿಮ್ಮ ಆಸೆ? ಹಾಂ, ಇರ್ರಿ ಆರಾಮಾಗಿರ್ರಿ, ಸರಿನಾ? ಮುಚ್ಚಲ ಬಾಲೆ, ಇಲ್ದಿದ್ದೆಲ್ಲ ಮಾತಾಡ್ಬೇಡ ನೀನು. ಬೇಗ ಮಾಡು, ನಂಗೆ ಡ್ಯೂಟಿಗೆ ಟೈಮ್ ಆಯ್ತು. ನೋಡು, ನಾನು ಬಂದಿರೋ ಮಾತೇ ಮರ್ತೋಗ್ಬಿಟ್ನಿ. ಏನು? ಅದೇ ಸವಿತಮ್ಮನ ಇದ್ಲಲ್ಲ ಆ ಮನೆ ಬೇಕೇನೋ ನಿನ್ನ ಹೆಸ್ರಿಗೆ ಮಾಡ್ಕೊಳ್ಳೇನೋ? ಹೌದೇನಾ? ಮಾಡ್ಕೊಡ್ತೀನಿ ನನ್ನ ಹೆಸ್ರಿಗೆ. ಹ್ಞೂ, ಆನೆ ಕೇಳಿ ನಿನ್ನ ಹೆಸ್ರಿಗೆ ಮಾಡ್ಕೊಡ್ತೀನಿ ಬಿಡು. ಬೇಕಲೇ ರಾಮ? ಹ್ಞೂ, ನಂಗೆ ಬೇಕಲೇ. ನನ್ನ ಹೆಸ್ರಿಗೆ ಏನೂ ಇಲ್ಲಲೇ. ಒಂದಿಷ್ಟಾಗಲ್ಲ ಜಾಗನ ಬೇಡನಾ ಕೂತ್ಕೊಂಡೇಳಕ್ಕ? ಹಾಂ, ನಾವು ಒಳ್ಳೆ ಪ್ಲ್ಯಾನ್ ಮಾಡಿ ಸವಿತಮ್ಮನ ಓಡಿಸ್ಬಿಟ್ರೆ. ಅಯ್ಯೋ, ನಂದಲ್ಲಪ್ಪ ಪ್ಲ್ಯಾನು, ನಂದಲ್ಲ, ನಿಮ್ಮ ಅಜ್ಜಿದು, ಅಂಬುಜಮ್ಮಂದು. ಹ್ಞೂ, ನೋಡು, ಅವತ್ತು ಒಂದೇ ದಿವಸನೇ ಹೋಗಿ ಫೋನಾಗ ಗಲ್ಗಲ ಅಂತಿಕ್ಕಿದೆ. ಆಮೇಕ ಅಳೋದು, ಆಮೇಕ ಈ ನಾಯಿಗೆ ಬೊಗಳೋದು ಎಲ್ಲ ಇಕ್ಬಿಟ್ನಿ ಫೋನಾಗ. ಅಷ್ಟಕ್ಕೆ ದಿಗ್ಬಿಟ್ಟೋಗ್ಬಿಟ್ಟವಳು ನೋಡು. ಹ್ಞೂ, ಅದೇನು ರಾತ್ರಿ ಇತ್ಲ ಹೊರಟೋಗ್ಬಿಟ್ಲ, ಇನ್ನೂ ತಿಳಿದಿನ ಆಚೆ ಹೋಗಿಲ್ಲ. ಹೌದಾ? ನಿಮ್ದೇನ ಇದು ಕಿತಾಪತಿ? ಹ್ಞೂ, ನಮ್ಮದೇ ಕಿತಾಪತಿ. ಅಲ್ಲಲೇ ರಾಮ, ನೀನೇ ಹೇಳ ನ್ಯಾಯ. ಅವ್ರ ಮನೆ ಇರೋದು ಅಲ್ಲಿ, ಅವ್ನ ಶಿವನಿಗೆ ಭಾಗ ಬಂದಿರೋದು ಎಲ್ಲ ಅಲ್ಲಿ. ನೀವು ಇಬ್ಬರು ಗಂಡು ಮಕ್ಕಳು, ನನಗೆ ಇಬ್ಬರು ಹೆಣ್ಣು ಮಕ್ಕಳು. ಇವಾಗ ಇವನು ಬೇರೆ ಉಟ್ಕೊಂಡವನೆ. ಇಲ್ಲಿ ಭಾಗ ಕೊಟ್ಬಿಟ್ರೆ ನಿಮ್ಗೆಲ್ಲ ಏನ ಮಾಡೋದು? ನೀನೇ ಹೇಳ ನ್ಯಾಯ. ನಾನು ಅವತ್ತೇ ಕರೆಕ್ಟಾಗಿ ಭಾಗ ಇಕ್ಕವನೆ, ಅವ್ರ ಕರ್ದ ಇವ್ರ ಕರ್ದ ಅಂತ. ನಮ್ಮ ಭಾಗದಾಗ ಅವ್ರಿಗೆ ಹೆಂಗ ಕೊಡಕತ್ತದ ಮನೆ? ನೀನೇ ಹೇಳ ನ್ಯಾಯ. ಮಾವು ನೋಡ್ದೇನೆ ಎಂತ ಕೆಲಸ ಮಾಡ್ತಾನೆ? ನಾವು ಮಾತಾಡಿದ್ರೆ ನೋಡಪ್ಪ ದೊಡ್ಡವ್ರ ಕೈ ಎದುರು ಮಾತಾಡ್ತಾರೆ ಅಂತಾರೆ. ಹೇಳು ನೀನೆ ನ್ಯಾಯ. ಹ್ಞೂ, ಸರಿ. ರಾತ್ರಿ ಹೋಗಿ ಅಪ್ಪನಿಕ್ಕಿ ಓಡ್ಸೋಣ ಅಂತ ನಾನು ಅನ್ಕೊಂಡ್ರೆ ಇವನು ನಿದ್ದೋಗ್ಬಿಟ್ನ. ನನಗೂ ಹಂಗೆ ನಿದ್ದೆ ಬಂತು, ಮಲ್ಕೊಂಬಿಟ್ಟೆ. ರಾತ್ರಿ ಹೋಗೋಕ್ಕಾಗಿಲ್ಲ. ಹ್ಞೂ, ಪರವಾಗಿಲ್ಲ. ಹಾಂ, ಇಲ್ಲಮ್ಮ, ಅವ್ರು ಬೆಳಗ್ಗೆನೆ ಹೊಟ್ಟೋಗ್ಬಿಟ್ರು. ಹೌದಾ? ಹಂಗಾದ್ರೆ ಮನೆ ಚಿಲ್ಕಾಕದೇನು? ಹ್ಞೂ, ಚಿಲ್ಕಾಕೈತೆ. ನೀನೇ ಹೋಗಿ ಆ ಮನೆಗಿರು, ಅವಾಗ ಹೋಗಿ ಓಡಾಡ್ಕೊಂಬ. ಆಯ್ತು ಬಿಡು. ಹ್ಞೂ, ಓಡಾಡ್ಕೊಂಬರ್ತೀನಿ. ಹಾಗಾದ್ರೆ ನಿಮ್ದೇ ಕಿತಾಪತಿ. ನಾನು ಅನುಮಾನ ಬಿದ್ದಿದ್ದು ನಿಜವೇ ಆಯ್ತು. ಓನಪ್ಪ, ನಮ್ದೇ ಕಿತಾಪತಿ. ಹ್ಞೂ, ಬಾಗಿಲಿಕ್ಕದ್ಮೇಲೆ ಇನ್ನೆಂಥದ್ದಪ್ಪ ಅವ್ರಿಗೆ ಕೊಡೋದು ನಾವು? ನೀನೇ ಹೇಳು. ಸರಿ ಬಿಡು, ಅಣ್ಣ ಹತ್ರ ಮಾತಾಡಿ ನಿಮ್ಗೆ ಇಸ್ಕೊಡ್ತೀನಿ, ನಿನ್ನ ಹೆಸ್ರಿಗೆ ಕಳ್ಸ್ಕೊಡ್ತೀನಿ. ನಿಮ್ದೇ ಕಿತಾಪತಿ ಅಂತ ಗೊತ್ತಾಯ್ತಲ್ಲ? ಓ, ನಮ್ದೇನಪ್ಪ ಕಿತಾಪತಿ. ಸರಿ, ಇಂದಮ್ಮ ಫಸ್ಟ್ ಮಗುಗೆ ಊಟ ಮಾಡ್ತು ಹೋಗು. ಅಯ್ಯೋ, ಊಟ ಅಂತ ಬಡ್ಕೊಂತಾನೆ. ಒಳ್ಳೆ ಮನ್ಸಿಂದ ಊಟ ಮಾಡ್ತು ಫಸ್ಟ್ ಮಗುಕ. ಎಲ್ಲ ಕೊಡ್ತಾ ನಿದ್ದೆ ಬಿಟ್ಟವನೇ? ಹ್ಞೂ, ನಿದ್ದೋಗೋಣ ಹೋಗು. ಹೆಂಗೋ ಮನೆ ನನ್ನ ಹೆಸ್ರಿಗೆ ಕಳ್ಸ್ಕೊಡ್ತೀನಿ ಅಂತ ಹೇಳೋನು ಹೇಳು. ಆ ಬಿಸಾಕಿರೋ ಫೈಲ್ಗಳು ಎತ್ಕೊಂಬರ್ಬೇಕು. ತಡಿ, ಎತ್ಕೊಂಬಂದು ಕಾರನ್ನ ತೋರಿಸ್ಬೇಕು. ಸವಿತಕ್ಕ, ಹಾಂ, ಏನು ರೂಪ? ಬಾ ಟಿಫನ್ ಮಾಡಿ ಅಂತೆ. ಹಾಂ, ಬೇಡಮ್ಮ, ಆಮೇಲೆ ಮಾಡ್ತೀನಿ. ಬಾಕ, ಪ್ರೆಗ್ನೆಂಟ್, ಇವಾಗ ಊಟ ಮಾಡ್ತಿದ್ರೆ ಹೆಂಗೆ ನೀವು? ಇಡ್ಲಿ ಆಮೇಲೆ ಮಾಡ್ತೀನಿ. ಇವಳೆಲ್ಲಿ ರೂಪ? ಇನ್ನೂ ಅಮ್ಮನೆ ಒಳಗೆ ಅವಳೆ, ಇನ್ನೂ ಬಂದಿಲ್ಲ. ಒಂದು ಸ್ವಲ್ಪ ಹಾಕೊಂಬಂದು ಕೊಡ್ತೀನಿ, ಮಾಡ್ರಿ ನೀವು. ಇವಾಗ ಬೇಡಮ್ಮ, ಆಮೇಲೆ ಮಾಡ್ತೀನಿ. ಹೋಗು, ನಿಮ್ಮ ಸ್ಕೂಲ್ ಟೈಮ್ ಆಗ್ತೈತೆ, ರೆಡಿ ಆಗೋಗು. ಯಾಕೆ ಇಲ್ಲಿ ಕೊಡ್ತಿದ್ದೆ? ಏನು ಕೆಲಸ ಇಲ್ಲ ನಿಮಗೆ? ಯಾಕೆ ಇಲ್ಲಿಗೆ ಬಂದಿದ್ಯಾ? ಏನು? ಹ್ಞೂ, ಯಾಕೆ ಇಲ್ಲಿಗೆ ಬಂದಿದ್ಯಾ? ಮಾತಾಡಬೇಕು ಬೇಗ. ನನ್ನ ಹತ್ರ ನೀನು ಮೂಗೆ ಬಸಿ ಹಂಗೆ ಇರಬೇಕಾಗಿಲ್ಲ. ನನಗೆ ಗೊತ್ತಿತ್ತೆ ಒಂದಲ್ಲ ಒಂದು ದಿವಸ ನೀನು ಇಲ್ಲಿ ಬಂದು ಕೂತ್ಕೊಂತೀಯ ಅಂತ. ನನಗೆ ಗೊತ್ತಿತ್ತು. ಊರಿಗೆ ಬಂದವಳು ನೀರಿಗೆ ಬರ್ದಿರ್ತೀಯ ಅಂದಂಗೆ 4 ಗಂಟೆ ಬಂದವಳು ಇಲ್ಲಿ ಗಂಟೆ ಬರ್ದಿರ್ತೀಯ ನೀನು. ನನಗೆ ಗೊತ್ತಿತ್ತು ನನಗೆ. ಅಲ್ಲೇ ಅಷ್ಟು ಮಾತ್ರಕ್ಕೆ ಏನಕ್ಕೆ ಗಂಡನ ಬಿಟ್ಟು ಹೋಗ್ಬೇಕಾಗಿತ್ತು ನೀನು? ಏನಕ್ಕೆ ಗಂಡನ ಬಿಟ್ಟು ಹೋಗ್ಬೇಕಾಗಿತ್ತು? ಯಾರು ನೀನು ಕೇಳಿದ್ರು ನಿನ್ನ ಗಂಡ ನಿನ್ನ ಮಗುನ ಬಿಟ್ಬಿಟ್ಟು ಹೋಗು ಅಂತ? ಹಾಂ,
ನನ್ನ ಮಗು ನನ್ನ ಜೊತೆಗೆ ಕರ್ಕೊಂಡು ಹೋಗಿದ್ನಲ್ಲ, ಡೈವರ್ಸ್ ಏನು ಕೊಡ್ಬೇಕಾಗಿತ್ತು? ನಮ್ಮ ಮಾವನ್ ಕರ್ಕೊಂಬನ್ನು ತಾನೆ ಮೇಲ್ ಮಾಡಿಸೋದು ತಾನೆ. ಇನ್ನು ಪಾಡಕ್ಕೆ ನಿನ್ನ ಜಾಗಕ್ಕೆ ಹೋಗ್ಬೇಕಾಗಿತ್ತು. ಇಲ್ಲೇ ಯಾಕೆ ಬಂದು ನನ್ನ ಬಾಲ್ ಕಿತ್ತು ಬಾಯಿಗೆ ಹಾಕಂತ ಇದೆಯಾ ನೀನು? ಹಾಂ, ನಡಿ ಆಚೆ, ಎದ್ದೇಳ ಮೇಲೆ ಆಚೆ. ಸಂಧ್ಯಾ, ಮಗು ಆಗೋರ್ಗೂ ಅವಕಾಶ ಕೊಟ್ಬಿಡು ಸಂಧ್ಯಾ. ನನ್ನ ಕಣ್ಣು ನೋಡ್ಕೊಳಕ್ಕೆ ಯಾರೂ ಇಲ್ಲ. ಆಮೇಲೆ ನಿಮ್ಗೆ ಯಾರ ಕಣ್ಣಿಗೂ ಕಾಣಿಸ್ತೀರಾ, ನಾನು ದೂರ ಹೊರಟೋಗ್ಬಿಡ್ತೀನಿ. ಲೈ, ಯಾರೋ ಮಗು ನಾವ್ಯಾಕೆ ನೋಡ್ಕೊಳೋಣ? ಯಾರ್ಕೋ ಹುಟ್ಟಿರೋ ಮಗು ನಾವ್ಯಾಕೆ ನೋಡ್ಕೊಳೋಣ? ನೋಡಿ ಸಂಧ್ಯಾ, ನೀನು ತಿಳ್ಕೊಂಡಿರೋ ಥರ ನಾನಲ್ಲ. ನನ್ನ ಹೊಟ್ಟೆ ಒಳಗಿರೋ ಮಗುಗೆ ನನ್ನ ಗಣ್ಣೆ ಕಾರಣ, ಬೇರೆ ಇನ್ಯಾರೂ ಅಲ್ಲ. ಬೇಕಾದ್ರೆ ಆಸ್ಪತ್ರೆ ಕರ್ಕೊಂಡು ನಡಿ, ಅದೇನೋ ಟೆಸ್ಟಿಗೆ ಮಾಡ್ತಾರಂತಲ್ಲ, ಅದು ಒಂದು ಮಾಡಿಸೇ ಬಿಡೋಣ. ಅದೊಂದು ಕೆಲಸ ಮಾಡಬೇಕಾ? ಅದೊಂದು ಕೆಲಸ ಮಾಡ್ಬೇಕೇನೆ? ನಮ್ಗೇನು ಮಾಡೋಕ್ಕೇನು ಬೇರೆ ಕೆಲಸ ಇಲ್ಲೇನೆ? ಕೆಲಸ ಇಲ್ಲ ಮಾಡೋಕ್ಕೆ ನಮ್ಗೆ? ಎದ್ದೇಳ ಮೇಲೆ, ಎದ್ದೇಳ್ತಿಯಲ್ಲ ಕಟ್ಟಿದ ಆಚ್ನಿಟ್ಲಾ, ಎದ್ದೇಳ ಮೇಲೆ. ಲೇ 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 ಲೇ, ಏನತ್ತೆ ಎಷ್ಟು ದಿನದಿಂದ ಕಾಯ್ಕೊಂಡಿತ್ತತ್ತೆ ಈ ಕೆಲಸ ಮಾಡಬೇಕು ಅಂತ? ಅಲ್ಲ, ಎಷ್ಟು ದಿನದಿಂದ ಕಾಯ್ಕೊಂಡಿದ್ದೆ ಈ ಕೆಲಸ ಮಾಡಬೇಕು ಅಂತ? ಒಂದಲ್ಲ ಒಂದು ದಿವಸ ನೀನು ಮಾಡ್ತೀಯ ಅಂತ ಅನ್ಕೊಂಡಿದ್ನಿ, ಮಾಡೇ ಬಿಟ್ಟೆ ನೀನು. ನೋಡೆ ಇವಳೇ ಸಂಧ್ಯಾ, ರಾತ್ರಿ ಅಲ್ಲಿನ ಪರಿಸ್ಥಿತಿ ಏನೂ ಚೆನ್ನಾಗಿರಲಿಲ್ಲ, ಬಸ್ರಿ ಹೆಂಗ್ಸ್ ಬೇರೆ ಆಯಿತಾ. ಅದಕ್ಕೆ ಇಲ್ಲಿ ಕರ್ಕೊಂಬಂದಿದ್ದೀನಿ. ಅವಳು ಇನ್ಮೇಲೆ ಇಲ್ಲೇ ಇರ್ತಾಳೆ. ಆ ಕಡೆ ಮನೆ ಅದಲ್ಲ, ಆ ಮನೇನ ಇವಳಿಗೆ ಬಿಟ್ಕೊಡ್ತೀನಿ. ಅವಳು ಇನ್ಮೇಲೆ ಇಲ್ಲೇ ಇರ್ತಾಳೆ, ಅಲ್ಲಿಗೆ ಹೋಗಲ್ಲ. ಯಾಕೆ ಇಲ್ಲೇ ಇರಬೇಕು? ಯಾಕತ್ತೆ ಇಲ್ಲೇ ಇರಬೇಕು? ಅವಳು ಈ ಮನೆಗೆ ಇರಂಗಿಲ್ಲ ನೋಡೋ. ನಿನಗಂತ ಆ ದೊಡ್ಡ ಮನೆಯೇ ಬಿಟ್ಕೊಟ್ಟೈತೆ. ನೀನು ನಿನ್ನ ಗಣ್ಣು ಆ ಮನೆಗಿರ್ರಿ. ಅವಳು ಇಲ್ಲಿ ಅಲ್ಲಿ ಓಡಾಡ್ಕೊಂಡಿರ್ತಾಳೆ. ಅಲ್ಲಿಗೆ ಬಿಟ್ಟು ಓದೋಳು, ಅವಳಿಗಿರೋ ಬೆಲೆ ನನಗಿಲ್ಲ. ಓಡೋದೊಳಗೆ ಬೆಲೆ, ನನಗೆ ಬೆಲೆ ಇಲ್ಲ. ನಿನಗೆ ಬೆಲೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲಮ್ಮ. ನಿನಗೆ ಎಲ್ಲರಿಗಿನ್ನೂ ಹೆಚ್ಚಾಗೆ ಬೆಲೆ ಕೊಡ್ತಾಯಿದ್ದೀನಿ ನಾನು, ಆಯಿತಾ? ನಿನಗೆ ಬೆಲೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅವಳ ಪರಿಸ್ಥಿತಿ ಚೆನ್ನಾಗಿಲ್ಲ. ಅವಳಿಗೆ ತಂದೆ ಇಲ್ಲ, ತಾಯಿ ಇಲ್ಲ. ಇವಾಗ ಬಸ್ರು ಬೇರೆ. ಅವಳನ್ನು ನೋಡ್ಕೊಳೋರು ಯಾರು? ಹಾಂ, ನಿನಗೆ ಬೆಲೆ ಕೊಡ್ತೀನಿ ನಾನು. ಹಿಂದೆನೂ ಕೊಡ್ತಾಯಿದ್ನಿ, ಇವಾಗೂ ಕೊಡ್ತೀನಿ, ಮುಂದೆನೂ ಕೊಡ್ತೀನಿ. ದಯವಿಟ್ಟು ಅವಳ ಸುದ್ದಿಗೆ ಮಾತ್ರ ಹೋಗಬೇಡ. ಅಲ್ಲ, ಅಲ್ಲಿದ್ದಾಗೆ ಹೋಗಿ ಹೋಗಿ ಬಸ್ರು ಮಾಡಿ ಬಂದೆ ನನಗನ್ನು. ಇನ್ನಿಲ್ಲಿರುವಾಗ ಬಿಡ್ತಾನಾ? ನೀನೇ ಹೇಳತ್ತೆ. ಅವನಿಗಿವಾಗ ಹುಷಾರಿಲ್ಲ, ನೆನಪಿನ ಶಕ್ತಿ ಕಮ್ಮಿ. ಅವನು ಯಾರ ಸುದ್ದಿಗೂ ಹೋಗಲ್ಲ. ನನಗೆ ಹೇಳಿ 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 ಸಾಕಾಗ್ಬಿಟ್ಟಿದೆ ಸಂಧ್ಯಾ. ಸುಮ್ಮನೆ ಇದ್ಬಿಡು ಸಂಧ್ಯಾ ನೀನು. ಸುಮ್ಮನೆ ನೋಡೋರ್ಗೂ ಬೇಜಾರು. ಎಲ್ಲರೂ ಸವಿತಾ ಸ್ಟೋರಿ ಬೇಜಾರು ಅಂತ ಹೇಳ್ತಾವ್ರೆ. ಇನ್ನೇನು ಮಾಡೋದು? ಅದನ್ನೊಂದು ಹಂತಕ್ಕೆ ತರಬೇಕಲ್ಲ. ಅದಕ್ಕೋಸ್ಕರ ವಿಧಿ ಇಲ್ದಿರೋ ಸವಿತಾ ಸ್ಟೋರಿನ ಹೇಳ್ಕೊಂಡು ಹೋಗ್ತಾ ಇದ್ದೀವಿ. ಅವಳನ್ನೊಂದು ಹಂತಕ್ಕೆ ತಂದುಬಿಟ್ರೆ ನಾವು ಅದನ್ನು ಬಿಟ್ಟು ಬೇರೆದಕ್ಕೆ ಹೋಗ್ಬೋದು. ನೀನು ಪದೇ 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 ಕಾಲು ಕಿರ್ಕೊಂಡು ಬರಬೇಡ. ಸುಮ್ಮನೆ ಇದ್ಬಿಡು ನೀನು. ಇದನ್ನು ಒಂದು ಹಂತಕ್ಕೆ ತರಬೇಕಂದ್ರೆ ಅವಳು ಈ ಮನೆಗೆ ಇರ್ಕೂಡ್ದು. ಅವಳು ಪಾಡ್ಕ ಅವಳೆಲ್ಲನ ಹೋಗ್ಬೇಕು. ನೀನು ಹೆಂಗೆ ಅವ್ನಿಗೆ ಹೆಂಡ್ತಿನೋ, ಅವಳು ಹಂಗೆ ಅವ್ನಿಗೆ ಹೆಂಡ್ತಿ. ಡೈವರ್ಸ್ ಕೊಟ್ಟ ಮೇಲೆ ಯಾವುದೇ ಸಂಬಂಧ ಇರಲ್ಲ ಅತ್ತೆ. ನಿಂಗೇನು ಅರ್ಥ ಆಗ್ತಾ ಇಲ್ಲ ಹೇಳ್ತಾ ಇದ್ರೆ? ಏನು ಮಾಡೋಕ್ಕಾಗಲ್ಲ. ಅವಾಗ ಕೊಟ್ಲು, ಏನು ಮಾಡೋದು? ವಿಧಿ ಇಲ್ಲ. ಸುಮ್ಮನೆ ಇದ್ಬಿಡು ಸಂಧ್ಯಾ ನೀನು, ಮಾತಾಡಬೇಡ ನೀನು. ಅವಳಿಗೊಂದು ಮನೆ ಮಾಡ್ಕೊಡ್ತೀನಿ ಪಕ್ಕದಾಗೆ, ಅವಳು ಪಾಡ್ಕ ಅವಳು ಇರ್ತಾಳೆ. ಏನಮ್ಮ ಅದು? ಏನೂ ಇಲ್ಲಪ್ಪ. ಏನೂ ಇಲ್ಲ ಅಂತ ಯಾಕೆ ಹೇಳ್ತಾ ಇದೆಯಾ ಅತ್ತೆ? ಏನಮ್ಮ ಸಂಧ್ಯಾ ನಿಂದು ಬೆಳಗ್ಗೆನೆ ರಾಮಾಯಣ? ಹಾಂ, ಏನು ಕೆಲಸ ಇಲ್ಲ, ಕಾರ್ಯ ಇಲ್ಲ, ಮನೆಗೆ ಬಿದ್ದಿರ್ತೀವಿ. ಯಾವ್ದಾರ ಒಂದು ಏತ್ವ ತೆಗೆದಿದ್ರೆ ನಿಂಗೆ ತಿಂದನ ಜೀರ್ಣ ಆಗಲ್ಲ. ಯಾಕೆ ಕಾಲು ಕೆರ್ಕೊಂಡು ಹಿಂಗೆ ಜಗಳ ಮಾಡ್ತಾ ಇದೆಯಾ? ಮನೆಗೆ ಎಲ್ಲರಿಗೂ ನೆಮ್ಮದಿ ಇಲ್ದಂಗೆ ಮಾಡ್ತಾ ಇದೆಯಾ? ಪ್ರಪಂಚದಾಗ ಯಾರು ಇಬ್ಬರು ಹೆಂಡತಿಗಳು ಕಟ್ಕೊಂಡೇ ಇಲ್ಲ, ಅವ್ರ ಜೊತೆ ಸಂಸಾರ ಮಾಡ್ತಾನೇ ಇಲ್ಲ. ಏನು ಅಮ್ಮನ ಟೈಮ್ ಕೆಟ್ಟಿತ್ತು, ಅಮ್ಮನ ಡೈವರ್ಸ್ ಕೊಟ್ಟು ಮನೆಯಿಂದ ಆಚ್ಕೋದ್ಲು. ಇವಾಗ ಅಮ್ಮನ ಪರಿಸ್ಥಿತಿ ಚೆನ್ನಾಗಿಲ್ಲ. ನಾವು ಬಿಟ್ಟರೆ ಅಮ್ಮನಿಗೆ ಇನ್ಯಾರೂ ಇಲ್ಲ. ಕಣ್ಣಾಗ ನೋಡಿ ಹೆಂಗೆ ಬಿಡೋಣ ನಾವು? ನೋಡಮ್ಮ ಸಂಧ್ಯಾ, ನಿನಗೆ ಅನ್ಯಾಯ ಮಾಡಬೇಕು ಅನ್ನೋದು ನಮ್ಮ ಮನ್ಸಾಗಿಲ್ಲ, ಆಯಿತಾ? ಸುಮ್ಮನೆ ಇದ್ಬೇಡ. ಅಮ್ಮನ ಪಾಡಕ್ಕೆ ಅಮ್ಮನ ಇರ್ತಾಳೆ, ನಿನ್ನ ಪಾಡಕ್ಕೆ ನೀನಿರು. ಇದನ್ನು ಅತಿ ಮಾಡಬೇಡ. ಎಲ್ಲದನ್ನೂ ಇಲ್ಲಿಗೆ ಸ್ಟಾಪ್ ಮಾಡು. ಅಲ್ಲಿಗೆ ಓದೋಳಿಗೆ ಅವಳಿಗಿರೋ ಬೆಲೆ ನನಗಿಲ್ಲ. ನಿಮ್ಮ ಹತ್ರ ನಿನಗೆ ಯಾವತ್ತೂ ಬೆಲೆ ಇಲ್ಲ ಅಂತ ಹೇಳಿದ್ರಿ ಸಂಧ್ಯಾ. ಯಾಕೆ ಸಂಧ್ಯಾ ಹಿಂಗೆಲ್ಲ ಮಾತಾಡ್ತಾ ಇದೆಯಾ ನೀನು? ಹಾಂ, ಒಬ್ಬರ ಪರಿಸ್ಥಿತಿನ ಅರ್ಥ ಮಾಡ್ಕೊಬೇಕು. ಹೆಣ್ಣಿಗೆ ಎಣ್ಣೆ ಶತ್ರು ಅನ್ನೋದು ನೀನು ಪ್ರೂವ್ ಮಾಡ್ತಾ ಇದೆಯಾ? ಏನು ಮಾಡ್ತೀಯಾ? ತಂದೆ ಇಲ್ಲ, ತಾಯಿ ಇಲ್ಲ. ನೀನೇ ಇವಾಗ ಆಸರೆ ಆಗಬೇಕು. ಎಂಥ ಮಾತಾಡ್ತೀಯ ರೂಪಕ್ಕ? ಅಲ್ಲಿಗೆ ನಿನ್ನ ಗಂಡು ಇನ್ನೊಬ್ಬಳು ಕಟ್ಕೊಂಬಂದು ನೀನು ಇವಳಿಗೆ ಆಸರೆ ಆಗುವಂತಂದ್ರೆ ಆಗ್ಬಿಡ್ತೀಯ ನೀನು? ಆಗ್ಬಿಡ್ತೀಯಾ? ಕಟ್ಕೊಂಡಿಲ್ಲಲ್ಲ ನನ್ನ ಗಂಡು. ನನ್ನ ಗಂಡು ಕಟ್ಕೊಂಡವನಲ್ಲ. ನನ್ನ ಗಂಡು ನನಗೆ ಮಾತ್ರ ಮೀಸಲಾಗಿರ್ಬೇಕು. ನೀನು ಒಪ್ಕೊಂಬಿಡ್ತೀಯಾ ನಿನ್ನ ಗಂಡು ನನ್ನ ಮದುವೆ ಮಾಡ್ಕೊಂಬಿಟ್ರೆ? ನೋಡಿ ಸಂಧ್ಯಾ, ಸುಮ್ಮನೆ ಮಾತು ಬೇಡ. ಅವ್ರವ್ರ ಹಣೆ ಬರ, ಏನೂ ಮಾಡೋಕ್ಕಾಗಲ್ಲ. ಇಲ್ಲ, ಇವಳಂತೂ ಈ ಮನೆಗೆ ಇರಬಾರ್ದು ಅಷ್ಟೇ. ಎದ್ದೇಳ ಮೇಲೆ ನಡಿ ಆಚೆ. ಏಯ್ ಸಂಧ್ಯಾ, ಮುಚ್ಚು ಬಾಯೇ. ಹಾಗೆ ರೀ ಮಾತಾಡ್ತಾ ಇದ್ದೀರಾ ನೀವು? ನಿಮ್ಗೆ ನೆನಪಿನ ಶಕ್ತಿ ಬಂದ್ಬಿಡ್ತಾ? ಅಯ್ಯೋ, ನಂಗೆ ಎಷ್ಟೊಂದು ಖುಷಿ ಆಗ್ತೈತೆ. ಹಾಂ, ನೋಡಿ ಸಂಧ್ಯಾ, ನನಗೇನೂ ಆಗಿರಲಿಲ್ಲ. ನಾನು ಚೆನ್ನಾಗೇ ಇದ್ನಿ. ಹೌದಾ? ರೀ ಇಲ್ಲ, ನಿಮ್ಮ ತಲೆಗೆ ಏಟು ಬಿದ್ದು ತೊಂದರೆ ಆಗಿತ್ತು. ನೀವು ಇಷ್ಟಿನಿಂದ ಮಾತಾಡ್ತಾ ಇರಲಿಲ್ಲ. ಇಷ್ಟಿನಿಂದ ಯಾವ ಕಾರಣಕ್ಕೆ ಮಾತಾಡ್ತಾ ಇರಲಿಲ್ಲ ಅಂತಂದರೆ ನಿನ್ನ ಮೇಲಿನ ಪ್ರೀತಿಗೋಸ್ಕರ ಮಾತಾಡ್ತಾ ಇರಲಿಲ್ಲ ನಾನು.
ಯಾವುದೇ ಕಾರಣಕ್ಕೂ ನಿನ್ನ ಮನ್ಸಿಗೆ ನೋವಾಗಬಾರ್ದು ಅಂತ. ನಿನಗೆ ನಾನು ಅಷ್ಟೇ ಗೌರವ ಕೊಡ್ತೀನಿ, ಅಷ್ಟೇ ಪ್ರೀತಿ ಕೊಡ್ತೀನಿ. ಅದು ನನಗೆ ಗೊತ್ತಿರೋ ವಿಷಯನೇ ತಾನೇ ರೀ. ನೀವೇನು ಹೊಸ್ದಾಗಿ ಹೇಳ್ತಾ ಇದ್ದೀರಾ? ಹಾಂ, ನೀವು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತೀರಾ ಅಂತ ನನಗೆ ಗೊತ್ತು. ನೀವು ಅದೇ ಪ್ರೀತಿ ನನಗೆ ಬೇಕು ಶಾಶ್ವತವಾಗಿ ಅಂತ. ನೋಡ್ರಿ, ಇವಳು ಬಂದು ಇದು ಕುತ್ಕೊಂಡವಳೆ. ಹಾಂ, ಹೇಳ್ರಿ ಇವಳಿಗೆ, ನಿನ್ನ ಹೊಟ್ಟೆ ಒಳಗೆ ಬೆಳೀತಾ ಇರೋ ಮಗು ನನ್ನದಲ್ಲ, ಯಾವ್ದೋ ಬೇರೆಯವ್ರದ್ದು. ಎದ್ದೇಳ ಮೇಲೆ ಇಲ್ಲಿಂದ ಹೋಗು ಆಚೆಗೆ ಅಂತ ಹೇಳ್ರಿ ನೀವು, ಹೇಳ್ರಿ. ನೋಡಿ ಸಂಧ್ಯಾ, ಅತಿ ಆದರೆ ಅಮೃತನೂ ವಿಷ ಅಂತೆ. ಸುಮ್ಮನೆ ನಿನ್ನ ಪಾಡಿಗೆ ನೀನು, ಅವಳ ಪಾಡಿಗೆ ಅವಳಿರಲಿ. ಸುಮ್ಮನೆ ಇಲ್ಲಿದ್ದೆಲ್ಲ ರಾಧ ಅಂತ ಮಾಡಬೇಡ ಸಂಧ್ಯಾ, ನನ್ನ ಮಾತು ಕೇಳು. ಅಯ್ಯೋ, ನಾನು ಏನು ರಾಧ ಅಂತ ಮಾಡ್ತಾ ಇಲ್ಲ. ಅವಳು ಹೊಟ್ಟೆ ಒಳಗಿರೋ ಮಗು ನಿಂದಲ್ಲ ತಾನೇ, ನಿಂದಲ್ಲ ನಂದಲ್ಲ ಅಂತ ಹೇಳ್ಬಿಟ್ಟು ಅವಳ ಮನೆಯಿಂದ ಕಳಿಸ್ಬಿಡು. ನನ್ನ ಪಾಡಿಗೆ ನಾನು ಇಟ್ಬಿಡ್ತೀನಿ. ಆ ಹೊಟ್ಟೆ ಒಳಗಿರೋ ಮಗು ನಂದೆ, ನಿಮ್ದಲ್ಲ ರೀ, ಅದು ನಂದೆ. ನನ್ನ ಹೆಂಡತಿ ಬಜಾರಿ ಕಿತಾಪತಿ ಮಾಡೋ ಹಿಂಸು ಅದೆಲ್ಲ ಹೇಳಿ ಒಪ್ಕೊಂತೀನಿ, ಆದರೆ ಅಂಥ ಕೆಲಸ ಮಾಡಲ್ಲ. ನಂದೆ ಆ ಮಗು, ನಾನೇ ಆ ಮಗುಗೆ ತಂದೆ. ನೋಡಿ ಸಂಧ್ಯಾ, ನಿನಗೇನು ಸಿಗಬೇಕು ಅದೆಲ್ಲ ಸಿಗ್ತೈತೆ. ಇಷ್ಟರಿಂದ ನಾನು ಯಾಕೆ ಮೌನವಾಗಿದ್ನಿ ಅಂತಂದರೆ, ನನ್ನ ಹೆಂಡತಿ ಮನ್ಸಿಗೆ ನೋವಾಗಬಾರ್ದು, ನನ್ನ ಹೆಂಡತಿ ಖುಷಿಯಾಗಿರಬೇಕು ಅನ್ನೋ ಆಸೆ ನಂದು. ನಿನಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ. ದಯವಿಟ್ಟು ಅವಳು ಸುದ್ದಿಗೆ ಮಾತ್ರ ಹೋಗ್ಬೇಡ ನೀನು. ಹಂಗಾದ್ರೆ ನೀವು ಇಷ್ಟರಿಂದ ನನಗೆ ಮೋಸ ಮಾಡ್ತಾಯಿದ್ರ, ಹುಷಾರಿಲ್ಲ ಅಂದ್ಬಿಟ್ಟು. ನಾನು ನಿನಗೆ ಮೋಸ ಮಾಡ್ತಾ ಇಲ್ಲ ಸಂಧ್ಯಾ, ನಿನ್ನ ಮೇಲೆ ಪ್ರೀತಿಯಿಂದ ನಾನು ಹಂಗೆ ಮೌನವಾಗಿದ್ದೆ ಅಷ್ಟೇ. ಯಾಕೆ ನೀನು ತಪ್ಪು ತಿಳ್ಕೊತಾ ಇದೆಯಾ? ಎಲ್ಲರೂ ನನ್ನನ್ನು ಬೈತಾರೆ, ನೀವು ನನ್ನನ್ನು ಬೈತಾ ಇದ್ದೀರಾ. ನಾನು ಏನು ಕೇಳ್ತಾ ಇದ್ದೀನಿ, ಅವಳು ಡೈವರ್ಸ್ ಕೊಟ್ಟು ಹೋದ್ಲಲ್ಲ, ಮತ್ತೆ ಯಾಕೆ ಅವಳು ಮನೆಗೆ ಸೇರ್ಸ್ಕೊತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀನಿ. ಅದು ತಪ್ಪಾ? ಬಾಯ್ಲಿ ತಪ್ಪು ಅಂತ ನಾನು ಹೇಳ್ತಾ ಇಲ್ಲಮ್ಮ, ಹೇಳ್ತಾ ಇಲ್ಲ. ಸುಮ್ಮನೆ ಟೆನ್ಷನ್ ಮಾಡ್ಕೊಂಬೇಡ ನೀನು, ಆರಾಮಾಗಿರು. ಅರ್ಥ ಮಾಡ್ಕೊ ನಾನು ಹೇಳೋದು. ನಾನು ಯಾವತ್ತಿದ್ರೂ ನಿನಗೆ ಆಯಿತಾ? ಅವಳಿಗೆ ತಂದೆ ತಾಯಿ ಇಲ್ಲ, ಏನೋ ಆಕಸ್ಮಿಕ ಆಗೋಯ್ತು. ಇವಾಗ ಅವಳು ಪ್ರೆಗ್ನೆಂಟು, ಅವಳನ್ನೂ ಅರ್ಥ ಮಾಡ್ಕೊಬೇಕು ತಾನೇ ನಾವು. ಹಾಂ, ಅವಳಿಗೆ ಯಾರೂ ಇಲ್ಲ, ಆಸರೆ ಇಲ್ಲ. ನಾವು ಅವಳನ್ನ ಆಚೆಗೆ ಹಾಕಿದ್ರೆ ಅವಳಿಗೆ ಎಲ್ಲಿ ಹೋಗ್ತಾಳೆ? ಜನ ಏನು ಅನ್ಕೊಂತಾರೆ? ಏನಪ್ಪ ಬೇಕಾದಷ್ಟು ಕೊಟ್ಟವ್ರೆ, ಆ ಹೆಂಗಸು ಒಂದು ಜಾಗ ಕೊಡೋಕೆ ಹೋಗ್ತಾ ಇಲ್ಲಲ್ಲ ಇವ್ರಿಗೆ ಅಂತ ಜನ ಬಾಯಿಗೆ ಬಂದಂಗೆ ಶಾಪ ಹಾಕ್ತಾರಲ್ಲ. ಆ ಶಾಪ ನಮಗೆ ತಟ್ಟಿದ್ರೆ ನಮ್ಮ ಮಕ್ಳಿಗೆ ಒಳ್ಳೇದಾದೈತಾ? ನಮಗೆ ಒಳ್ಳೇದಾದೈತಾ? ಅರ್ಥ ಮಾಡ್ಕೊ ನೀನು. ಅಳಬಾರ್ದು, ಸುಮ್ಮನೆರು. ನಾನಿದ್ದೀನಿ, ನಾನು ನಿನ್ನ ಯಾವ ಕಾರಣಕ್ಕೂ ಬಿಟ್ಕೊಡಲ್ಲ ಅಂದರೆ ಬಿಟ್ಕೊಡಲ್ಲ. ನನ್ನ ಪ್ರಾಣ ಇರೋವರೆಗೂ ನಿನ್ನನ್ನು ನಾನು ರಾಣಿ ಹಂಗೆ ನೋಡ್ಕೊತೀನಿ. ನೀನೇ ರಾಣಿ, ಆಯಿತಾ? ಅಳಬೇಡ, ಸುಮ್ಮನೆರು. ಅವಳಿಗೊಂದಿಷ್ಟು ಜಾಗ ಕೊಟ್ಬಿಡಮ್ಮ, ಸಾಕು. ಅವಳ ನೆಮ್ಮದಿಯಾಗಿರೋಕೆ ಬಿಟ್ಬಿಡು. ಎಂಥ ಗಂಡನ ಪಡ್ತಿದ್ದೀಯ ಪುಣ್ಯಾಕಿತ್ತಿ. ನೋಡಿ ಎಷ್ಟು ಚೆನ್ನಾಗಿ ಗಿಣಿ ಮರಿ ಕೇಳ್ದಂಗೆ ಹೇಳ್ತಾನೆ. ಹಾಂ, ಅವನ ಪ್ರೀತಿಗಾದರೂ ಸೋಲೆ, ಯಾಕೆ ಇಷ್ಟೊಂದು ದ್ವೇಷ ಸಾಧಿಸ್ತೀಯಾ? ಅವನ ಪ್ರೀತಿಗಾದರೂ ಬೆಲೆ ಕೊಡಮ್ಮ ಸಂಧ್ಯಾ, ಬೆಲೆ ಕೊಡು. ನಿಜವಾಗ್ಲೂ ನೀವು ನನ್ನ ಪ್ರೀತಿ ಮಾಡ್ತಾ ಇದ್ರೆ ತಾನೆ? ಯಾಕಮ್ಮ ಅನುಮಾನನಾ? ಹಾಂ, ನನ್ನ ಎದೆ ಬಗ್ದು ತೋರಿಸ್ಲಾ? ನನ್ನ ಎದೆ ಒಳಗೆ ಯಾರಿಗೆ ಸ್ಥಾನ ಕೊಟ್ಟಿದ್ದೀನಿ ಅಂತ? ನೀನು ನಿಮ್ಮ ಚಿಕ್ಕಪ್ಪನ ಕೈಲಿ ಒಡಿಸಿದ್ರು ನಾನು ಯಾಕೆ ಸುಮ್ಮನೆ ಇದ್ನ ಹೇಳು? ಏನೋ ನನ್ನ ಮೇಲೆ ಪ್ರೀತಿಯಿಂದ ಹಂಗೆ ಮಾಡಿಬಿಟ್ಟವಳೆ, ಏನೂ ಮಾಡೋಕ್ಕಾಗಲ್ಲ ಬಿಡು ಅಂತ. ನಿಮ್ಮ ಚಿಕ್ಕಪ್ಪನೇ ಹೊಡೆದಿದ್ದು ಅಂತ ನನಗೆ ಗೊತ್ತಾಯಿತು, ಅದು ನೀನೇ ಮಾಡಿಸಿರೋದು ಅಂತಲೂ ಗೊತ್ತಾಯಿತು. ಆದರೂ ನಾನು ನಿನ್ಗೆ ಯಾಕೆ ಹೇಳು? ಏನೂ ಮಾತಾಡಿಲ್ಲ. ಹಾಂ, ನಾನೇ ಹೊಡೆಸಿದ್ದು. ಮತ್ತೆ ನಾನು ಯಾಕೆ ಸುಮ್ಮನೆ ಇದ್ನೇಳು? ನಿನ್ನ ಮೇಲೆ ಪ್ರೀತಿಯಿಂದ. ನೋಡಮ್ಮ, ಒಂದು ಹೆಣ್ಣಿಗೆ ಹೆಣ್ಣು ಶತ್ರು ಆಗಬಾರ್ದು. ಅದೇ ನಿನ್ನ ಅಕ್ಕನೋ ತಂಗಿನೋ ಇದೇ ಕಷ್ಟಾಗಿದ್ದಿದ್ರೆ ನೀನು ಬಿಟ್ಬಿಡ್ತಾಯ್ತಾ ಹೇಳು? ಇತ್ಕೊಳ್ಳಿ ಬಿಡಮ್ಮ, ಅವಳು ಪಾಡ್ಗವಳು ಇತ್ಕೊಳ್ಳಿ ಬಿಡು. ಯಾಕೆ ಹಿಂಗೆಲ್ಲ ಮಾಡ್ತಾ ಇದೀಯಾ? ಆಯಿತು, ಇರಲಿ ಬಿಡು. ನಿಂಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ತಾನೆ? ಮಾತಾಡಬೇಡ ನೀನು, ಮಾತಾಡ್ಸೋಕ್ಕೆ ಹೋಗಬೇಡ. ಅವಳು ಪಾಡ್ಕವಳು ಇರ್ತಾಳೆ, ಆಯಿತಾ? ಆಯಿತು, ನೀನು ನನಗೆ ಮಾತ್ರ. ಆಯಿತು, ನಾನು ನಿನಗೆ ಮಾತ್ರನೇ ಗಂಡ, ಆಯಿತಾ? ಅಳ್ಬೇಡ, ಟೆನ್ಷನ್ ಮಾಡ್ಕೊಬೇಡ. ಡಾಕ್ಟ್ರ್ ಹೇಳಿಲ್ಲ ಟೆನ್ಷನ್ ಮಾಡ್ಕೊಬೇಡಮ್ಮ ಅಂತ. ಆಸ್ಪತ್ರೆಗೆ ಹೋಗೋಣ ಅಂತಂದರೆ ಬೇಡ ಅಂತೀಯ. ಇವತ್ತಾದರೂ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬರೋಣ ನಡಿ. ಹಾಸ್ಪಿಟ್ಲಿಗೆ ಹೋಗಿ ಪಾನಿಪುರಿ ತಿನ್ಕೊಂಡು ನಂಗೆ ಶಾಪಿಂಗ್ ಮಾಡ್ಕೊಂಡು ಬರೋಣ. ಕರ್ಕೊಂಡೋಗೋ ಶಿವ, ಮಧ್ಯಾಹ್ನಕ್ಕೆ ಕರ್ಕೊಂಡೋಗುವ, ನಾನು ನೋಡ್ಕೊತೀನಿ. ಮನು ಇರ್ತಾನೆ. ಒಂದು 50,000 ಎತ್ಕೊಂಡೋಗ್ಬಿಡ. ಅದೇನೇನು ಬೇಕೋ ತಕ್ಕೊಡು, ಅದೇನೇನು ತಿನ್ಬೇಕಂತೇಳೋ ತಿನ್ಸು, ಖುಷಿಯಾಗಿ ನೋಡ್ಕೊ, ಆಯಿತಾ? ಮಧ್ಯಾಹ್ನಕ್ಕೆ ಕರ್ಕೊಂಡು ಹೋಗ್ತೀನಿ. ಹೋಗಿ ಪಿಕ್ಚರ್ ನೋಡ್ಕೊಂಡು ಇಬ್ರು ಆರಾಮಾಗಿರ್ರಿ. ನೋಡು, ಅವ್ನು ನೋಡ್ಕೊಂತಾನಂತೆ. ಪಿಕ್ಚರ್ಗೆ ಹೋಗೋಣ ನಡಿ. ಸರಿ, ಬೇಗ ರೆಡಿ ಆಗ್ತೀನಿ. ಸರಿ, ಆಯಿತಾ? ಬರ್ರಿ, ಟಿಫನ್ ಮಾಡಿ ಬರ್ರಿ. ಮುಂದುವರಿಯುವುದು.